ಪೂರೈಸದ ಬಿಜೆಪಿ ಸರ್ಕಾರಕ್ಕೆ, ಅಡುಗೆ ಅನಿಲ ಪೂರೈಸದ ಬಿಜೆಪಿ ಸರ್ಕಾರಕ್ಕೆ, ಅಡುಗೆ ಅನಿಲ ಪೂರೈಸದ ಬಿಜೆಪಿ ಸರ್ಕಾರಕ್ಕೆ ರಾಜೀನಾಮೆ ಕೊಡಲೇಬೇಕು, ಕೊಡಲೇಬೇಕು. ಮೋದಿ ಅವರು ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡಲೇಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ? ಕೊಡಿ 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 ಕೊಡಿ. ಧಿಕ್ಕಾರ ಧಿಕ್ಕಾರ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಇವತ್ತಿನವರೆಗೆ ಈ ದೇಶದಲ್ಲಿ ನಿರಂತರವಾಗಿ ಅಡುಗೆ ಅನಿಲದ ಬೆಲೆಯನ್ನು ಏರಿಕೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ಅಡುಗೆ ಅನಿಲ ಏನಿತ್ತು ಇದು 415 ರೂಪಾಯಿಗೆ ಅಂದು ಕಾಂಗ್ರೆಸ್ಸಿನ ಸರ್ಕಾರ ಇದ್ದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾಗ 2014ರಲ್ಲಿ 414 ರೂಪಾಯಿ ಪರ್ ಸಿಲಿಂಡರ್ಗೆ ಇದ್ದಂಥ ಸಮಯ ಅದು ಕಾಂಗ್ರೆಸ್ಸಿನ ಆಡಳಿತ. ಇವತ್ತು ಕಾಂಗ್ರೆಸ್ಸಿನ ಆಡಳಿತ ಮುಗಿದ ಮೇಲೆ ಕಳೆದ 11 ವರ್ಷಗಳಿಂದ ಸತತವಾಗಿ ಇವತ್ತು ದರವನ್ನು ಏರಿಕೆ ಮಾಡುವ ಮೂಲಕ ಇವತ್ತು 414 ರೂಪಾಯಿ ಇದ್ದಂಥ ಗ್ಯಾಸ್ ಸಿಲಿಂಡರ್ ಬೆಲೆ ಇವತ್ತು 900 ರೂಪಾಯಿಗೂ ಅಧಿಕವಾಗಿ ಇರ್ತಕ್ಕಂಥದ್ದು. ಕೆಲವು ಬಾರಿ 1100 ರೂಪಾಯಿ ಕೊಟ್ಟದ್ದು. ಇಷ್ಟು ಬೆಲೆ ಏರಿಕೆಯನ್ನು ಮಾಡುವ ಮೂಲಕ ಮೋದಿ ಸರ್ಕಾರ ಇವತ್ತು ಏನು ನಾವು ಮಹಿಳೆಯರ ಪರ, ಗೃಹಿಣಿಯರ ಪರ ಅಂತ ಏನು ಹೇಳಿತ್ತು, ಇವತ್ತು ಮೋದಿ ಸರ್ಕಾರ ಮಹಿಳೆಯರಿಗೆ ಅತ್ಯಂತ ದೊಡ್ಡ ಆಗಿರ್ತಕ್ಕಂಥ ಎಲೆಕ್ಟ್ರಿಕ್ ಶಾಕ್ ಅನ್ನು ಕೊಟ್ಟಿದೆ. ತಿಂಡಿ ತಿನಿಸು ಸಿಗ್ತಾ ಇಲ್ಲ. ಪಿಜಿಗಳಲ್ಲಿ ಯಾರು ಮನೆ ಮಾಡಿಕೊಂಡಿದ್ದಾರೆ ಅವರಿಗೆ ಊಟ ಇಲ್ಲ. ಹೋಟೆಲ್ಗಳಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಇವತ್ತು ಡೀಸೆಲ್, ಪೆಟ್ರೋಲು ಮತ್ತು ಇತರ ಅಡುಗೆ ಅನಿಲಗಳ ದರವನ್ನು ಏಕಾಏಕಿಯಾಗಿ ಏರಿಸುವ ಮೂಲಕ ಇವತ್ತು ಮಹಿಳೆಯರಿಗೆ ಒಂದು ದೊಡ್ಡದಾದಂಥ ಎಲೆಕ್ಟ್ರಿಕ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಬಂಧುಗಳೇ, ಇವತ್ತು ಕೇಂದ್ರ ಸರ್ಕಾರ ದೇಶದ ಇತರ ರಾಷ್ಟ್ರಗಳಲ್ಲಿ ಪ್ರತಿಭಟನೆಗಳು ನಡೀತವೆ, ಯುದ್ಧ ನಡೀತದೆ. ಇವತ್ತು ನಾನು ನಡೆಯುವುದು ಅಂತ ಹೇಳುವ ಸಾಮಾಜಿಕ ಜ್ಞಾನ ನಮ್ಮ ದೇಶದ ಜನರಿಗಿದೆ. ಈ ದೇಶದ 165 ಕೋಟಿ ಜನ ಇವತ್ತು ಈ ದೇಶದಲ್ಲಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಇವತ್ತು ಬಿಜೆಪಿಯ ಇದೇ ನಾಯಕರುಗಳು 10 ರೂಪಾಯಿ ಅಡುಗೆ ಅನಿಲಕ್ಕೆ ಜಾಸ್ತಿ ಆಗಬೇಕಾದಂಥ ಸಂದರ್ಭಗಳು ಬಂದಾಗ ಇದೇ ಶೋಭಾ ಕರಂದ್ಲಾಜೆ, ಇದೇ ಸದಾನಂದ ಗೌಡರು, ಇದೇ ರೀತಿಯ ನಳಿನ್ ಕುಮಾರ್ ಕಟೀಲ್ ಅವರು ಎಲ್ಲರಿಗೂ ಕೂಡ ಹೊಂದಿಸಿಕೊಂಡು ಇವತ್ತಿನ ಮಹಿಳಾ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಂತಹ ಪ್ರತಿಭಟನೆ ಅರ್ಥಪೂರ್ಣ ಅಂತೇಳಿ ನಾನು ಮೊದಲಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ಸಿನ ತಂಡಕ್ಕೆ ಪೂರಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಯಾವತ್ತೂ ಇವತ್ತು ಕೇಂದ್ರ ಸರ್ಕಾರ ಜನರ ಒಂದು ಏಟಿಗೆ, ಪ್ರತಿಯೊಬ್ಬರ ಜನರ ಸಂಕಷ್ಟಕ್ಕೆ ಇವತ್ತು ಯಾವಾಗ ತುತ್ತಿಗೆ ಬಲಿಯಾಗಲಿಕ್ಕೆ ಮಾಡಿದೋ ಆವತ್ತೇ ಇವತ್ತು ನಾವು ಕೇಂದ್ರ ಸರ್ಕಾರದ ಅಭಿವೃದ್ಧಿ ಅಂತ ಈ ಬಿಜೆಪಿಯವರು ಏನು ಹೇಳ್ತಾ ಇದ್ದಾರೆ, ಖಂಡಿತವಾಗಿ ಕೂಡ ಈ ದೇಶದಲ್ಲಿ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿಗಳು ಆದಮೇಲೆ ಯಾವ ರೀತಿ ನಮ್ಮ ದೇಶದ ಚಿತ್ತ ಹೋಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಅವರು ಇರ್ತಿದ್ದಂತಹ ಸಂದರ್ಭದಲ್ಲಿ ಗ್ಯಾಸ್ ಬೆಲೆ ಇದ್ದದ್ದು ಕೇವಲ 450 ರೂಪಾಯಿ. ಈಗ ಈ 10 ವರ್ಷದಲ್ಲಿ ಇವರು ಬಂದ ಮೇಲೆ ಗ್ಯಾಸ್ ಬೆಲೆ ಗಗನಕ್ಕೇರಿ ಇವತ್ತು ನಮ್ಮ ಗ್ಯಾಸ್ ಬೆಲೆ 950 ರೂಪಾಯಿ 913 ರೂಪಾಯಿ 50 ಪೈಸೆಗೆ ಬಂದಿದೆ ಅಂತ ನಮಗೆ ಹೇಳಲಿಕ್ಕೆ ನಿಜವಾಗಿ ಕೂಡ ಬೇಸರ ಆಗ್ತದೆ. ಇವತ್ತು ಈ ದೇಶದ ಮಹಿಳೆಯರ ಪರಿಸ್ಥಿತಿ, ಎಲ್ಲರಿಗೂ ಕೂಡ ಅಡುಗೆ ಮಾಡಲಿಕ್ಕೆ ಸರಿಯಾಗಿ ಮನೆಯಲ್ಲಿ ಮಕ್ಕಳಿಗೆ ಕೊಡದಂತಹ ಪರಿಸ್ಥಿತಿ ಈ ಗ್ಯಾಸ್ ಬೆಲೆ ಏರಿಕೆಯಿಂದ ಆಗಿದೆ ಅನ್ನುವುದನ್ನು ಕೂಡ ನಾವು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಬಹುಶಃ ಇವತ್ತು ಇವರು ಚುನಾವಣೆಗೆ ಬರುವಾಗ ದೇಶ, ಧರ್ಮ, ಅಭಿವೃದ್ಧಿ ಅಂತೇಳಿ ಮತವನ್ನು ಪಡೆದರು. ಜನರ ಹತ್ರ ಸುಳ್ಳು ಹೇಳಿ ಬಿಜೆಪಿಯವರು ಅಧಿಕಾರಕ್ಕೆ ಬಂದರು. ಚಿನ್ನದ ಬೆಲೆ ಕಾಂಗ್ರೆಸ್ ಇರುವಾಗ ಗಗನಕ್ಕೇರಿದೆ, ನಾವು ಎಲ್ಲ ಕಮ್ಮಿ ಮಾಡ್ತೇವೆ. ಗ್ಯಾಸ್ ಬೆಲೆ ಗಗನಕ್ಕೇರಿದೆ, ನಾವು ಅಧಿಕಾರಕ್ಕೆ ಬಂದರೆ ಕಮ್ಮಿ ಮಾಡ್ತೇವೆ, ಎಲ್ಲ ಬೆಲೆ ಏರಿಕೆಗಳನ್ನು ಕಡಿಮೆ ಮಾಡ್ತೇವೆ ಎನ್ನುವಂಥ ಈ ಬಿಜೆಪಿ ಅವರು ಹೇಳಿದಂತಹ ಮಾತುಗಳು ಇವತ್ತು ಖಂಡಿತವಾಗಿ ಕೂಡ
ಇವರು ಹೇಳಿದಂತಹ ಮಾತುಗಳು ಬರೀ ಸುಳ್ಳಾಗಿ ಉಳಿದಿದೆ ಅನ್ನುವುದಕ್ಕೆ ಇವತ್ತಿನ ಗ್ಯಾಸ್ ಬೆಲೆ ಏರಿಕೆ ಸಾಕ್ಷಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಇಲ್ಲಿ ಇವತ್ತು ಮಹಿಳೆಯರಿಗೆ ಕರ್ನಾಟಕ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಂತಹ ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಸಿದ್ದರಾಮಯ್ಯರು ಕೊಟ್ಟಂತಹ 2,000 ರೂಪಾಯಿ ಏನಿದೆ ಇವತ್ತು ಪ್ರತಿಯೊಬ್ಬರ ಮಹಿಳೆಯರ ಅಕೌಂಟಿಗೆ ಬೀಳ್ತಕ್ಕಂಥ ಇವತ್ತು ಹಣದಲ್ಲಿ ಪಾಪ ಗ್ಯಾಸ್ ಅನ್ನ ಖರೀದಿಸ್ತಿದ್ರು. ಇವತ್ತು ಅದರಲ್ಲಿ ಕೂಡ ಅವರ ಗ್ಯಾಸ್ 60 ರೂಪಾಯಿ ಒಂದೇ ದಿನ ಈ ಒಂದು ಅಲ್ಲಿ ಗಲಾಟೆ ಆಗ್ತಕ್ಕಂತಹ ಸಂದರ್ಭದಲ್ಲಿ ಒಂದು ವಾರದಲ್ಲೇ ಗ್ಯಾಸ್ ಬೆಲೆ 60 ರೂಪಾಯಿ ಜಾಸ್ತಿ ಮಾಡಿದ್ರು. ಇದು ಬಹಳಷ್ಟು ಖಂಡನೀಯ ಅಂತ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಒಂದು ವಾರದಲ್ಲಿ ಆದಂತಹ ಗಲಾಟೆಗೆ 60 ರೂಪಾಯಿ ಏರಿಸಬೇಕಿದ್ರೆ ನಿಜವಾಗಿ ಕೂಡ ಇವತ್ತಿನ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಅರ್ಥಪೂರ್ಣವಾಗಿ ನಮ್ಮ ಮಹಿಳಾ ಕಾಂಗ್ರೆಸ್ನವರು ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಮಹಿಳೆಯರ ಕಷ್ಟವನ್ನ ಅರಿತು ಖಂಡಿತವಾಗಿ ಕೂಡ ನಾವು ಕಾಂಗ್ರೆಸ್ ಮಹಿಳೆಯರು ಮಾತ್ರ ಅಲ್ಲ, ಪ್ರತಿಯೊಬ್ಬರು ಕೂಡ ಅಡಿಗೆ ಕೋಣೆಯಲ್ಲಿದ್ದ ಮಹಿಳೆಯರು ಇವತ್ತು ಹೊರಗೆ ಬರಬೇಕು.